ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಬೆಂಗಳೂರು ಹಾಗೆ ಇತರ ಜಿಲ್ಲೆಗಳು ಅದರ ಜೊತೆಗೇನೆ ಇತರ ರಾಜ್ಯಗಳಿಗೆ ಸಂಬಂಧಪಟ್ಟಂತ ಕೊರೋನಾ ಸುದ್ದಿಯನ್ನ ನೋಡೋಣ. ಕರುನಾಡ ಪಾಲಿಗೆ ಇವತ್ತು ಅಮಂಗಳವಾರ. 50ರಿಂದ 60 ಕೇಸ್ಗಳು ಬರೋವಾಗಲೇ ಆತಂಕ ಆಗ್ತಾ ಇತ್ತು. ಆದರೆ ಇವತ್ತು ರಾಜ್ಯದಲ್ಲಿ ಪತ್ತೆಯಾದ ಕೊರೋನಾ ಪ್ರಕರಣಗಳು ಬೆಚ್ಚಿ ಬೀಳುವಂತೆ ಮಾಡಿದೆ. ಮುಂಬೈ ವೈರಸ್ ಜಿಲ್ಲೆ ಗ್ರಾಮಗಳಿಗೂ ಹರಡ್ತಾ ಇದೆ. ಹೀಗೆ ರಾಜ್ಯ ದೇಶದ ಮೂಲೆ ಮೂಲೆಯಿಂದ ಹೆಕ್ಕಿದ ಕೊರೋನಾ ನ್ಯೂಸ್. ಇದೇ ಹೊತ್ತಿನ ವಿಶೇಷ ಕೊರೋನಾ ಎಕ್ಸ್ಪ್ರೆಸ್. ಕರುನಾಡಿನಲ್ಲಿ ಮತ್ತೊಂದು ಕೊರೋನಾ ಮಹಾಸ್ಫೋಟಗೊಂಡಿದೆ. ಮಂಗಳವಾರವೇ ಡೆಡ್ಲಿ ವೈರಸ್ ವಿಷಜಾಲ ರಾಜ್ಯಕ್ಕೆ ಅಮಂಗಳವನ್ನ ತಂದಿದೆ. ಇವತ್ತು ಪತ್ತೆಯಾದ ಸೋಂಕಿತರು ಎಷ್ಟು? ಹೆಮಾರಿ ಹೊಡೆತಕ್ಕೆ ಸಿಲುಕಿ ಪ್ರಾಣ ಬಿಟ್ಟವರೆಷ್ಟು? ಮಕ್ಕಳು ಮಹಿಳೆಯರನ್ನೂ ಬಿಟ್ಟಿಲ್ಲ ಈ ಡೆಡ್ಲಿ ವೈರಸ್. ವೈದ್ಯರನ್ನು ಕಾಡ್ತಾ ಇದೆ ಮಹಾಮಾರಿ ಸೋಂಕು. ರಾಜ್ಯಕ್ಕೆ ಮುಂಬೈ ತಂದಿಟ್ಟ ಮಹಾಕಂಟಕ ಎಂಥದ್ದು? ಇದೆಲ್ಲವನ್ನ ತೋರಿಸ್ತೀವಿ ಕೊರೋನಾ ಎಕ್ಸ್ಪ್ರೆಸ್ನಲ್ಲಿ. ರಾಜ್ಯ ಸರ್ಕಾರ ಕಾರ್ಮಿಕರಿಗೆ ಸರಿಯಾಗಿ ವ್ಯವಸ್ಥೆ ಮಾಡಿದ್ರೆ ಕಾರ್ಮಿಕರು ಬೆಂಗಳೂರು ಬಿಟ್ಟು ಹೋಗ್ತಾ ಇರಲಿಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಇದು ಬೆವರು ಹರಿಸಿ ದೇಶ ಕಟ್ಟಿದವರಿಗೆ ಮಾಡಿದಂತಹ ಅಪಮಾನ. ಲಾಕ್ಡೌನ್ ಮುಗಿದ ಬಳಿಕ ರಾಜ್ಯದಾದ್ಯಂತ ರಾಜ್ಯ ಪ್ರವಾಸ ಮಾಡ್ತೇನೆ, ನೋವಿನಲ್ಲಿ ಇರುವವರ ನೋವಿನಲ್ಲಿ ನಾನು ಭಾಗಿಯಾಗಿ ಧೈರ್ಯ ತುಂಬುತ್ತೇನೆ ಅಂತ ಡಿಕೆಶಿ ಹೇಳಿದರು. ಬೆಂಗಳೂರಿನಲ್ಲಿ ಇಂದಿನಿಂದ ಬಸ್ಗಳ ಓಡಾಟ ಶುರು ಮಾಡಿದ್ರು. ಬಸ್ಗಳಿಗಿಂತ ಹೆಚ್ಚಾಗಿ ಆಟೋಗಳ ದರ್ಬಾರೇ ಹೆಚ್ಚಾಗಿತ್ತು. ಬಸ್ ಸ್ಟ್ಯಾಂಡ್ ಬಳಿ ರಿಕ್ಷಾಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ವು. ಕೆಆರ್ಪುರಂ ಮತ್ತು ಟಿನ್ ಫ್ಯಾಕ್ಟರಿ ಬಸ್ ನಿಲ್ದಾಣಗಳಲ್ಲಿ ದುಪ್ಪಟ್ಟು ಹಣ ವಸೂಲಿ ಮಾಡಿದ್ರು. ಟಿನ್ ಫ್ಯಾಕ್ಟರಿಯಿಂದ ಇಂದಿರಾನಗರಕ್ಕೆ 200 ರೂಪಾಯಿ ವಸೂಲಿ ಮಾಡಿ ಆಟೋ ಚಾಲಕನೋರ್ವ ಶಾಕ್ ಕೊಟ್ಟಿದ್ದಾನೆ. ಲಾಕ್ಡೌನ್ ಸಡಿಲಿಕೆ ಬಳಿಕ ಟ್ಯಾಕ್ಸಿಗಳ ಸಂಚಾರಕ್ಕೆ ಅವಕಾಶ ಇದ್ರೂ ಸಹ ಬೆಂಗಳೂರಿನಲ್ಲಿ ಇಂದು ಬೆರಳೆಣಿಕೆಯಷ್ಟು ಕ್ಯಾಬ್ಗಳು ಮಾತ್ರ ರಸ್ತೆಗಿಳಿದಿದ್ವು. ಲಾಕ್ಡೌನ್ ವೇಳೆ ಓಲಾ ಮತ್ತು ಊಬರ್ ಚಾಲಕರು ಊರುಗಳಿಗೆ ತೆರಳಿರುವುದರಿಂದ ಓಲಾ ಊಬರ್ ಚಾಲಕರು ಮರಳಿಲ್ಲ. ರಸ್ತೆಗಿಳಿದಂತಹ ಬೆರಳೆಣಿಕೆಯಷ್ಟು ಕ್ಯಾಬ್ಗಳನ್ನ ಕೇಳುವವರೇ ಇಲ್ಲವಾಗಿದ್ದಾರೆ. ಕಂಪನಿಗಳು ಸ್ಯಾನಿಟೈಸರ್ ಮಾಸ್ಕ್ಗಳನ್ನ ಕೊಟ್ಟಿಲ್ಲ. ಇದು ಚಾಲಕರಿಗೆ ಕಷ್ಟವಾಗ್ತಿದೆ ಅಂತ ಓಲಾ ಊಬರ್ ಚಾಲಕ ಮಾಲೀಕರ ಸಂಘದ ಅಧ್ಯಕ್ಷ ತನ್ವೀರ್ ಪಾಷಾ ಬೇಸರ ವ್ಯಕ್ತಪಡಿಸಿದರು. ಲಾಕ್ಡೌನ್ ಸಡಿಲಿಸಿ ಬಸ್ಗಳ ಸಂಚಾರಕ್ಕೆ ಅವಕಾಶ ನೀಡಿದ್ರು ಕೂಡ ಕೆಲ ಚಾಲಕರು ಬಸ್ ಚಾಲಕರು ಮಾತ್ರ ಹಿಂದೇಟು ಹಾಕ್ತಿದ್ದಾರೆ. ಅಧಿಕಾರಿಗಳು ಸೂಚಿಸಿದಂತಹ ಸ್ಥಳಕ್ಕೆ ತೆರಳುವುದಕ್ಕೆ ಚಾಲಕರು ಮುಂದಾಗ್ತಿಲ್ಲ. ನಾನು ಮಾಲೂರು ಡಿಪೋ ಚಾಲಕ, ಹೀಗಾಗಿ ರಾಯಚೂರಿಗೆ ಹೋಗಲ್ಲ ಅಂತ ಪಟ್ಟು ಹಿಡಿದಿದ್ದ. ಕೊನೆಗೆ ಅಧಿಕಾರಿಗಳ ಮನವೊಲಿಕೆ ಬಳಿಕ ಚಾಲಕ ಬಳ್ಳಾರಿಗೆ ಹೋಗೋದಕ್ಕೆ ಒಪ್ಪಿಕೊಂಡಿದ್ದಾನೆ. ಇಂದಿನಿಂದ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ಇದ್ರೂ ಸಹ ಸ್ಯಾಟಲೈಟ್ ಬಸ್ ನಿಲ್ದಾಣದತ್ತ ಜನ ಬರಲೇ ಇಲ್ಲ. ಹೀಗಾಗಿ ಸ್ಯಾಟಲೈಟ್ ಬಸ್ ನಿಲ್ದಾಣ ಪೂರ್ತಿಯಾಗಿ ಖಾಲಿಯಾಗಿದೆ. ಸಂಜೆ 7 ಗಂಟೆವರೆಗೆ ಅಷ್ಟೇ ಬಸ್ಗಳ ಸಂಚಾರಕ್ಕೆ ಅವಕಾಶ ಇರುವುದರಿಂದ 4 ಗಂಟೆಗೆ ಮೈಸೂರಿನ ಬಸ್ಗಳು ತೆರಳಿವೆ. ಹೀಗಾಗಿ ಬಸ್ಗಳು ಬೆರಳೆಣಿಕೆಯಷ್ಟು ಜನರನ್ನ ಕರೆದೊಯ್ದವು. ಉಳಿದ ಬಸ್ಗಳು ನಿಂತಲ್ಲೇ ನಿಂತಿದ್ವು. ಲಾಕ್ಡೌನ್ನಿಂದಾಗಿ ಖಾಸಗಿ ಬಸ್ ಸೇವೆಗಳು ರಸ್ತೆಗಿಳಿತಾ ಇರಲಿಲ್ಲ. ಇಂದು ಬೆಳಗ್ಗೆಯಿಂದ ಸರ್ಕಾರಿ ಬಸ್ಗಳು ರಸ್ತೆಗಿಳಿದ್ರು, ಖಾಸಗಿ ಬಸ್ಗಳು ಇಳಿದಿರಲಿಲ್ಲ. ಆದೀಗ ಇವರಿಗೂ ಕೂಡ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದ್ದು, ಕಾರ್ಮಿಕರನ್ನ ಊರುಗಳಿಗೆ ತಲುಪಿಸುವುದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಜಿಲ್ಲಾಡಳಿತ ಇಲ್ಲದೆ ಅಧಿಕೃತ ಪ್ರಾಧಿಕಾರಗಳಿಂದ ಅನುಮತಿ ಪಡೆದಂತಹ ವಾಹನಗಳ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಜೂನ್ 30ರವರೆಗೆ ಟೆಂಪೋ ಟ್ಯಾಕ್ಸಿ ಬಸ್ಗಳ ಮೇಲಿನ 2 ತಿಂಗಳ ತೆರಿಗೆ ವಿನಾಯಿತಿ ನೀಡಲಾಗಿದೆ. ಬಿಎಂಟಿಸಿ ಬಸ್ ಓಡಾಟ ಶುರು ಮಾಡಿದ್ರು ಖಾಲಿ ಬಸ್ಗಳೇ ಓಡಾಟ ಮಾಡ್ತಿವೆ. ಬಸ್ನಲ್ಲಿ ಪ್ರಯಾಣಿಸುವುದಕ್ಕೆ ಜನರು ಹಿಂದೇಟು ಹಾಕ್ತಿದ್ದಾರೆ. ಬಿಎಂಟಿಸಿ ಬಸ್ ಹೇಗೆ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುತ್ತೆ, ಬಸ್ನಲ್ಲಿ ಹೋದ್ರೆ ಎಲ್ಲಿ ಕೊರೋನಾ ಬರುತ್ತೋ ಅನ್ನುವಂತ ಭೀತಿಯಲ್ಲಿ ಕೆಲವರಿದ್ದಾರೆ. ಹೀಗಾಗಿ ಕೆಲವು ಪ್ರಯಾಣಿಕರು ಸಂಚಾರ ಮಾಡ್ತಿದ್ದಾರೆ. ಇನ್ನು ಕೆಲವರು ಒಂದು ಸ್ಟಾಪ್ಗೆ ಹೋಗೋದಕ್ಕೆ 70 ರೂಪಾಯಿ ಕೊಡಬೇಕಲ್ಲ ಅಂತ ಜನ ಆತಂಕ ವ್ಯಕ್ತಪಡಿಸಿದ್ದಾರೆ. ಬಿಎಂಟಿಸಿ ಬಸ್ನಲ್ಲಿ ಪಾಸ್ ಇದ್ದವರಿಗೆ ಮಾತ್ರ ಅವಕಾಶ ಅಂತ ಹೇಳಿದ್ರಿಂದ ಪ್ರಯಾಣಿಕರು ಪರದಾಡುವಂತಾಗಿದೆ. ಡೇ ಪಾಸ್, ಮಾಸಿಕ ಪಾಸ್ ಇದ್ದವರಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ಆದರೆ ಡೇ ಪಾಸ್ನಿಂದಾಗಿ ಬಿಎಂಟಿಸಿ ಪ್ರಯಾಣಿಕರಿಗೆ ನಷ್ಟವಾಗ್ತಾ ಇದೆ. ಲಾಕ್ಡೌನ್ನಿಂದಾಗಿ ಜನರ ಬಳಿಗೆ ದುಡ್ಡಿಲ್ಲ. ಇಂತಹ ಟೈಮ್ನಲ್ಲಿ ಬಿಎಂಟಿಸಿಯ ಈ ನಿರ್ಧಾರದಿಂದ ಪ್ರಯಾಣಿಕರು ಕಿರಿಕಿರಿ ಅನುಭವಿಸುವಂತಾಗಿದೆ.
ಲಾಕ್ಡೌನ್ ಸಡಿಲಿಕೆ ಮಾಡಿದ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಸಂಚಾರ ಆರಂಭಿಸಿದೆ. ಕಂಟೈನ್ಮೆಂಟ್ ಝೋನ್ಗಳನ್ನು ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ಜನರ ಓಡಾಟಕ್ಕೆ ಅವಕಾಶವನ್ನ ಮಾಡಿಕೊಡುವುದರಿಂದ ಬಿಎಂಟಿಸಿ ಬೆರಳೆಣಿಕೆಯಷ್ಟು ಬಸ್ಗಳು ರಸ್ತೆಗಿಳಿದಿದ್ದವು. ಇನ್ನು ಕೆಲವೆಡೆ ಪ್ರಯಾಣಿಕರಿಲ್ಲದೆ ಬಸ್ಗಳು ಖಾಲಿ ಹೊಡೆದರೆ ಇನ್ನೂ ಕೆಲವೆಡೆ ಕೇವಲ 22 ರಿಂದ 30 ಪ್ರಯಾಣಿಕರನ್ನ ಕರೆದೊಯ್ಯಲಾಯಿತು. ಇವತ್ತು ರಾಜ್ಯದಲ್ಲಿ ಪತ್ತೆಯಾದಂತಹ ಸೋಂಕಿತರು ಎಷ್ಟು, ಹೆಮ್ಮಾರಿ ಹೊಡೆತಕ್ಕೆ ಸಿಲುಕಿ ಪ್ರಾಣ ಬಿಟ್ಟವರೆಷ್ಟು, ಮಕ್ಕಳು ಮಹಿಳೆಯರನ್ನು ಬಿಡ್ತಾ ಇಲ್ಲ ಈ ಡೆಡ್ಲಿ ವೈರಸ್, ವೈದ್ಯರನ್ನು ಕೂಡ ಕಾಡ್ತಾ ಇದೆ. ಅದರಲ್ಲೂ ರಾಜ್ಯಕ್ಕೆ ಮುಂಬೈನ ಮಹಾಕಂಟಕ ದೊಡ್ಡ ಅವಾಂತರವನ್ನೇ ತಂದಿಡುವ ಮುನ್ಸೂಚನೆಯನ್ನು ಮತ್ತೆ ಮತ್ತೆ ಕೊಡ್ತಾ ಇದೆ. ಇದೆಲ್ಲವನ್ನು ನೋಡೋಣ ಕೊರೋನಾ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದ ಪಾಲಿಗೆ ಇಂದು ಕೊರೋನಾ ಮಹಾಮಾರಿ ಭಾರಿ ಆಘಾತವನ್ನೇ ಕೊಟ್ಟಿದೆ. ಇಂದು ಒಂದೇ ದಿನ ಬರೋಬ್ಬರಿ 149 ಜನರಿಗೆ ಸೋಂಕು ತಗುಲಿದೆ. ಈ ಮೂಲಕ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 1395ಕ್ಕೆ ಏರಿಕೆಯಾಗಿದೆ ಅಂತ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾಹಿತಿ ಕೊಟ್ಟಿದೆ. ಮಂಡ್ಯದಲ್ಲಿ 71, ದಾವಣಗೆರೆಯಲ್ಲಿ 22, ಶಿವಮೊಗ್ಗದಲ್ಲಿ 10 ಪ್ರಕರಣ ಪತ್ತೆಯಾಗಿದೆ. ಇನ್ನು ಕಲಬುರಗಿಯಲ್ಲಿ 13, ಬೆಂಗಳೂರಿನಲ್ಲಿ 6, ಉಡುಪಿ, ಉತ್ತರ ಕನ್ನಡದಲ್ಲಿ ತಲಾ 4 ಪ್ರಕರಣ ದಾಖಲಾಗಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿಗೆ ಮತ್ತೆ 3 ಬಲಿಯಾಗಿದ್ದಾರೆ. ಬೆಂಗಳೂರಿನ ನಾಗರಬಾವಿ ಬಳಿಯ ಪಾಪರೆಡ್ಡಿ ಪಾಳ್ಯದ ನಿವಾಸಿ ಹೃದಯಾಘಾತದಿಂದ ವ್ಯಕ್ತಿ ಕುಸಿದು ಬಿದ್ದು ಮೃತಪಟ್ಟಿದ್ರು. ಅವರ ಸ್ಯಾಂಪಲ್ ಟೆಸ್ಟ್ ಮಾಡಿಸಿದಾಗ ಸೋಂಕಿರುವುದು ಪತ್ತೆಯಾಗಿದೆ. ಇನ್ನು ಬಳ್ಳಾರಿಯಲ್ಲಿ ಒಬ್ಬರು ಕೊರೋನಾಗೆ ಬಲಿಯಾಗಿದ್ದಾರೆ. ಇನ್ನು ವಿಜಯಪುರದಲ್ಲಿ 65 ವರ್ಷದ ವೃದ್ಧ ಕೊರೋನಾಗೆ ಬಲಿಯಾಗಿದ್ದಾರೆ. ಕೊರೋನಾ ಹೆಮ್ಮಾರಿ ಎಳೆ ಮಕ್ಕಳನ್ನು ಕೂಡ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಒಂದೇ ದಿನ 28 ಅಪ್ರಾಪ್ತರಿಗೆ ಡೆಡ್ಲಿ ವೈರಸ್ ತಗುಲಿದೆ. 149 ಸೋಂಕಿತರ ಪೈಕಿ 17 ವರ್ಷದ ಒಳಗಿನ 28 ಮಕ್ಕಳಿಗೆ ಕೊರೋನಾ ಇರೋದು ಪತ್ತೆಯಾಗಿದೆ. ಇನ್ನು ಮಂಡ್ಯದಲ್ಲಿ 1 ವರ್ಷದ ಗಂಡು ಮಗು ಹಾಗೂ ಹೆಣ್ಣು ಮಗುವಿಗೂ ಅಟ್ಯಾಕ್ ಮಾಡಿದೆ. ಅತ್ತ ಯಾದಗಿರಿಯಲ್ಲಿ 2 ವರ್ಷದ ಗಂಡು ಮಗುವಿಗೂ ಕೊರೋನಾ ಬಕ್ಕರಿಸಿಕೊಂಡಿದೆ. ಬೆಣ್ಣನಗರಿ ದಾವಣಗೆರೆಯಲ್ಲಿ ಕೊರೋನಾ ಮಹಾಸ್ಫೋಟವಾಗಿದೆ. ಜಿಲ್ಲೆಯಲ್ಲಿ ಇಂದು 22 ಜನರಿಗೆ ಕೊರೋನಾ ಸೋಂಕಿರುವುದು ದೃಢವಾಗಿದೆ. 976ನೇ ಸೋಂಕಿತನ ಸಂಪರ್ಕದಿಂದ ಮತ್ತೆ 4 ಸೋಂಕು ತಗುಲಿದೆ. ಇನ್ನು 556ನೇ ಸೋಂಕಿತನ ಸಂಪರ್ಕದಿಂದ 9 ಜನರಿಗೆ ಸೋಂಕು ತಗುಲಿದೆ. ಇನ್ನು ಸ್ಟಾಫ್ ನರ್ಸ್ ಸಂಪರ್ಕದಲ್ಲಿದ್ದಂತಹ ಮತ್ತೆ 2 ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಮತ್ತೊಂದೆಡೆ ತೀವ್ರ ಜ್ವರದಿಂದ ಬಳಲ್ತಾ ಇದ್ದ ಒಬ್ಬರು, ಅಹಮದಾಬಾದ್ನಿಂದ ಬಂದಿದ್ದಂತಹ 2 ಹಾಗೂ ಕೇರಳದಿಂದ ಬಂದಿದ್ದ ಮಹಿಳೆಗೆ ಕೊರೋನಾ ಸೋಂಕಿರುವುದು ದೃಢವಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಇಂದು ಮತ್ತೆ 10 ಜನರಿಗೆ ಕೊರೋನಾ ಸೋಂಕು ತಗುಲಿರುವುದು ದೃಢವಾಗಿದೆ. ಈ ಮೂಲಕ ಜಿಲ್ಲೆಯಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ 24ಕ್ಕೆ ಏರಿಕೆಯಾಗಿದೆ. ಈ ಪೈಕಿ 2 ಸೋಂಕಿತರ ಸೋಂಕಿನ ಮೂಲ ಪತ್ತೆಯಾಗಿಲ್ಲ. 1304 ಹಾಗೂ 1305ನೇ ಪೇಷಂಟ್ಗಳ ಸೋಂಕಿನ ಮೂಲದ ಬಗ್ಗೆ ಜಿಲ್ಲಾಡಳಿತ ತನಿಖೆ ನಡೆಸ್ತಾ ಇದೆ. 2 ಸೋಂಕಿತರು ಕೇರಳಕ್ಕೆ ಭೇಟಿ ನೀಡಿದ್ರು. ಇನ್ನುಳಿದ 6 ಜನ ಸೋಂಕಿತರು ಮುಂಬೈನಿಂದ ಬಂದಿದ್ರು. ಕಲಬುರಗಿ ಜಿಲ್ಲೆಯಲ್ಲಿ ಹೊಸದಾಗಿ 11 ಜನರಿಗೆ ಕೊರೋನಾ ಸೋಂಕಿರುವುದು ದೃಢವಾಗಿದೆ. ಮಹಾರಾಷ್ಟ್ರದಿಂದ ಬಂದಿದ್ದ 11 ಜನರಿಗೆ ಕೊರೋನಾ ತಗುಲಿದೆ. 2 ಮಕ್ಕಳು ಸೇರಿದಂತೆ 11 ಜನರ ಸ್ಯಾಂಪಲ್ ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಈ ಮೂಲಕ ಕಲಬುರಗಿ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 125ಕ್ಕೆ ಏರಿಕೆಯಾಗಿದೆ. ಇಂದು ಕೊರೋನಾ ಪತ್ತೆಯಾಗಿರುವಂತಹ 11 ಜನರು ಮುಂಬೈನಿಂದ ಬಂದಿದ್ದ ವಲಸೆ ಕಾರ್ಮಿಕರಾಗಿದ್ದಾರೆ. ಬೆಂಗಳೂರು ನಗರದಲ್ಲಿ ಮತ್ತೆ 6 ಜನರಲ್ಲಿ ಕೊರೋನಾ ಸೋಂಕಿರುವುದು ಪತ್ತೆಯಾಗಿದೆ. ಈ ಮೂಲಕ ಬೆಂಗಳೂರಿನಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ 246ಕ್ಕೆ ಏರಿಕೆಯಾಗಿದೆ. ಬೆಂಗಳೂರು ನಗರದ ಪಾದರಾಯನಪುರದ 3 ಹಾಗೂ ಮಂಗಮನಪಾಳ್ಯದ 3ರಿಗೆ ಕೊರೋನಾ ಸೋಂಕಿರುವುದು ದೃಢವಾಗಿದೆ. 608ನೇ ಸೋಂಕಿತನಿಂದ 3ರಿಗೆ ವೈರಸ್ ತಗುಲಿದೆ. ಇನ್ನು ಕಂಟೈನ್ಮೆಂಟ್ ಝೋನ್ಗೆ ತೆರಳಿದಂತಹ ಯುವತಿಗೂ ಕೊರೋನಾ ಬಕ್ಕರಿಸಿಕೊಂಡಿದೆ. ಉಡುಪಿ ಜಿಲ್ಲೆಯಲ್ಲಿ ಹೊಸದಾಗಿ 4ರಿಗೆ ಕೊರೋನಾ ಸೋಂಕಿರುವುದು ದೃಢವಾಗಿದೆ. ಈ ಮೂಲಕ ಉಡುಪಿ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 15ಕ್ಕೆ ಏರಿಕೆಯಾಗಿದೆ. ಮಹಾರಾಷ್ಟ್ರದಿಂದ ವಾಪಸ್ಸಾಗಿದ್ದ 4ರಿಗೆ ಕೊರೋನಾ ತಗುಲಿದೆ. ಮತ್ತೊಂದೆಡೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮತ್ತೆ 4ರಿಗೆ ಕೊರೋನಾ ಸೋಂಕಿರುವುದು ಪತ್ತೆಯಾಗಿದೆ. ಯಲ್ಲಾಪುರ, ದಾಂಡೇಲಿ, ಹೊನ್ನಾವರ, ಜೋಯಿಡಾ ತಾಲೂಕಿನಲ್ಲಿ ತಲಾ 1 ಕೇಸ್ ಪತ್ತೆಯಾಗಿದೆ.
ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಹಾಸನದಲ್ಲಿ ಇಂದು ಹೊಸದಾಗಿ 3 ಕೊರೋನಾ ತಗುಲಿದೆ. ಇನ್ನು ಗ್ರೀನ್ ಝೋನ್ನಲ್ಲಿದ್ದಂತಹ ಚಿಕ್ಕಮಗಳೂರಿನಲ್ಲಿ 2 ಪ್ರಕರಣ ಪತ್ತೆಯಾಗಿದೆ. ಇನ್ನುಳಿದಂತೆ ಗದಗ, ಯಾದಗಿರಿ, ವಿಜಯಪುರ ಹಾಗೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ತಲಾ 1 ಕೊರೋನಾ ಪ್ರಕರಣ ಪತ್ತೆಯಾಗಿದೆ. ಒಟ್ಟು 127 ಸೋಂಕಿತರ ಪೈಕಿ 15 ಮಕ್ಕಳಿಗೂ ವೈರಸ್ ತಗುಲಿದೆ. ಇನ್ನು ಹಾಟ್ಸ್ಪಾಟ್ಗಳಲ್ಲಿ ಹೆಚ್ಚುತ್ತಾನೆ ಇದೆ ಮಹಾಮಾರಿ ವೈರಸ್ ಅಟ್ಟಹಾಸ. ಪಾದರಾಯನಪುರದಲ್ಲಿ ಮತ್ತೆ ಪಾದ ಊರಿದ ಕಿಲ್ಲರ್ ವೈರಸ್. ಮಂಗಮನಪಾಳ್ಯದಲ್ಲೂ ಪ್ರತ್ಯಕ್ಷವಾದ ಸೋಂಕು. ಮಂಡ್ಯದಲ್ಲಿ ಸ್ಫೋಟಿಸಿತು ಮುಂಬೈ ಬಾಂಬ್. ಬೆಣ್ಣೆನಗರಿಗೆ ಸಂಕಷ್ಟ ತಂದಿಟ್ಟ ಬೆಳ್ಳುಳ್ಳಿ ವ್ಯಾಪಾರಿ. ಅಪ್ರಾಪ್ತಿಯ ಆಸ್ಪತ್ರೆಗೆ ಸೇರಿಸಿದ್ದ 12 ಪೊಲೀಸರಿಗೂ ಕ್ವಾರಂಟೈನ್. ಗ್ರೀನ್ ಝೋನ್ ಮಲೆನಾಡಿಗೂ ಕಾಲಿಟ್ಟ ಚೀನಾ ವೈರಸ್. ಹೀಗೆ ರಾಜ್ಯದ ಹಾಟ್ಸ್ಪಾಟ್ ಜಿಲ್ಲೆಗಳ ಕಂಪ್ಲೀಟ್ ಸ್ಟೋರಿ ಬನ್ನಿ ನೋಡೋಣ. ರಾಜ್ಯದ ಪಾಲಿಗೆ ಇಂದು ಕರಾಳ ಮಂಗಳವಾರವಾದರೆ ಮಂಡ್ಯದ ಪಾಲಿಗಂತೂ ಕೊರೋನಾ ವೈರಸ್ ಮಹಾ ಆಘಾತವನ್ನ ಕೊಟ್ಟಿದೆ. ಮಂಡ್ಯ ಜಿಲ್ಲೆಯಲ್ಲಿ ಇಂದು ಒಂದೇ ದಿನ 71 ಮಂದಿಗೆ ಸೋಂಕು ತಗುಲಿದೆ. ಕೆಆರ್ಪೇಟೆ ತಾಲೂಕು ಒಂದರಲ್ಲೇ 40 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಇನ್ನು ನಾಗಮಂಗಲ ತಾಲೂಕಿನಲ್ಲೂ ಕೊರೋನಾ ಅಟ್ಟಹಾಸ ಮೆರೆದಿದ್ದು 22 ಜನರಿಗೆ ಕೊರೋನಾ ಸೋಂಕು ತಗುಲಿದೆ. ಈ ಎಲ್ಲ 71 ಜನರು ಮುಂಬೈನಿಂದ ಜಿಲ್ಲೆಗೆ ವಾಪಸ್ ಬಂದವರಾಗಿದ್ದಾರೆ. ಇನ್ನು ಮಂಡ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 159ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿನ ಪಾದರಾಯನಪುರದಲ್ಲಿ ಮತ್ತೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. 2 ಮಹಿಳೆಯರು ಹಾಗೂ ಓರ್ವ ವೃದ್ಧನಿಗೆ ಕೊರೋನಾ ಇರುವುದು ದೃಢವಾಗಿದೆ. ಈ ಮೂವರಿಗೂ ಪೇಷಂಟ್ ನಂಬರ್ 608ರಿಂದ ಸೋಂಕು ತಗುಲಿದೆ. ಇನ್ನು ಮಂಗಮನಪಾಳ್ಯದಲ್ಲೂ 3 ಕೊರೋನಾ ಸೋಂಕು ವಕ್ಕರಿಸಿಕೊಂಡಿದೆ. 32 ವರ್ಷದ ವ್ಯಕ್ತಿ ತೀವ್ರ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ದು ಕೊರೋನಾ ಇರುವುದು ಪತ್ತೆಯಾಗಿದೆ. ಇನ್ನು 1364ನೇ ಸೋಂಕಿತನ ಸಂಪರ್ಕವನ್ನ ಪತ್ತೆ ಹಚ್ಚಲಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಮೃತ ವೃದ್ಧ ಹಾಗೂ ನರ್ಸ್ ಸಂಪರ್ಕದಿಂದ ಈಗಾಗಲೇ ಸೋಂಕು ಹರಡ್ತಾ ಇದ್ದು ಇದೀಗ ಸೂಪರ್ ಸ್ಪ್ರೆಡರ್ ಲಿಸ್ಟ್ಗೆ ಬೆಳ್ಳುಳ್ಳಿ ವ್ಯಾಪಾರಿ ಸೇರ್ಪಡೆಯಾಗಿದ್ದಾರೆ. 976ನೇ ಸೋಂಕಿತ ಬೆಳ್ಳುಳ್ಳಿ ವ್ಯಾಪಾರಿ ಸಂಪರ್ಕಕ್ಕೆ ಬಂದಿದ್ದ 4 ಸೋಂಕು ತಗುಲಿದೆ. ಇನ್ನು ಮೃತ ವೃದ್ಧನ ಸಂಪರ್ಕಕ್ಕೆ ಬಂದಿದ್ದ 9 ಮಂದಿಗೆ ಸೋಂಕು ತಗುಲಿದ್ರೆ ನರ್ಸ್ ಸಂಪರ್ಕಕ್ಕೆ ಬಂದಿದ್ದಂತಹ ಮತ್ತೆ 2 ಸೋಂಕು ತಗುಲಿದೆ. ಈ ಮೂಲಕ ದಾವಣಗೆರೆ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 111ಕ್ಕೆ ಏರಿಕೆಯಾಗಿದೆ. ಕರಾವಳಿ ಜಿಲ್ಲೆಯ ಉಡುಪಿಗೆ ಮುಂಬೈ ನಂಟು ಆಘಾತವನ್ನು ಕೊಟ್ಟಿದೆ. ಮಹಾರಾಷ್ಟ್ರಕ್ಕೆ ತೆರಳಿದ 4 ಇಂದು ಕೊರೋನಾ ಸೋಂಕಿರುವುದು ಪತ್ತೆಯಾಗಿದೆ. 8 ವರ್ಷದ ಬಾಲಕ, 24 ವರ್ಷದ ಯುವಕ, 24 ವರ್ಷದ ಮಹಿಳೆ ಹಾಗೂ 38 ವರ್ಷದ ವ್ಯಕ್ತಿಗೆ ಕೊರೋನಾ ಇರುವುದು ದೃಢವಾಗಿದೆ. ಮಹಾರಾಷ್ಟ್ರದಿಂದ ಬಂದ ಬಳಿಕ ಈ 4 ಕ್ವಾರಂಟೈನ್ನಲ್ಲಿದ್ದರು. ಇವರ ಗಂಟಲು ದ್ರವವನ್ನು ಟೆಸ್ಟ್ಗೆ ಕಳುಹಿಸಲಾಗಿದ್ದು ಇದೀಗ ಕೊರೋನಾ ಇರುವುದು ದೃಢವಾಗಿದೆ. ಶಿಕಾರಿಪುರ ತಾಲೂಕಿನ ಅಪ್ರಾಪ್ತಿಗೆ ಕೊರೋನಾ ಪತ್ತೆ ಹಿನ್ನೆಲೆಯಲ್ಲಿ ಸೋಂಕಿತೆ ಸಂಪರ್ಕದಲ್ಲಿದ್ದಂತಹ ಪೊಲೀಸ್ ಸಿಬ್ಬಂದಿಗೆ ಕ್ವಾರಂಟೈನ್ ಮಾಡಲಾಗಿದೆ. 12ಕ್ಕೂ ಹೆಚ್ಚು ಸಿಪಿಐ, 5 ಡಿವೈಎಸ್ಪಿಗಳಿಗೆ ಕ್ವಾರಂಟೈನ್ ಮಾಡಲಾಗಿದೆ. ಅಪ್ರಾಪ್ತಿಯನ್ನು ಶಿಕಾರಿಪುರದಿಂದ ಪೊಲೀಸರು ಜೀಪ್ನಲ್ಲಿ ಕೋವಿಡ್ ಆಸ್ಪತ್ರೆಗೆ ಕರೆತಂದಿದ್ರು. ಬಾಲಕಿನ ಆಸ್ಪತ್ರೆಯಲ್ಲಿ ಬಿಟ್ಟು ಎಸ್ಪಿ ಕಚೇರಿಯಲ್ಲಿ ಸಿಪಿಐಗಳ ಸಭೆಯಲ್ಲಿ ಭಾಗಿಯಾಗಿದ್ರು. ಹೀಗಾಗಿ ಅಂದಿನ ಸಭೆಯಲ್ಲಿ ಭಾಗಿಯಾಗಿದ್ದ ಎಲ್ಲರನ್ನ ಕ್ವಾರಂಟೈನ್ ಮಾಡಲಾಗಿದೆ. ಗ್ರೀನ್ ಝೋನ್ ಚಿಕ್ಕಮಗಳೂರಿಗೂ ಡೆಡ್ಲಿ ವೈರಸ್ ಕೊರೋನಾ ಕಾಲಿಟ್ಟಿದೆ. ಚಿಕ್ಕಮಗಳೂರಿನಲ್ಲಿಂದು 2 ಕೊರೋನಾ ಸೋಂಕು ದೃಢವಾಗಿದೆ. 27 ವರ್ಷದ ಗರ್ಭಿಣಿ ಹಾಗೂ 43 ವರ್ಷದ ವೈದ್ಯನಿಗೆ ಕೊರೋನಾ ಸೋಂಕು ತಗುಲಿದೆ. ತರೀಕೆರೆ ಪಟ್ಟಣದ ಗರ್ಭಿಣಿ ಮುಂಬೈನಿಂದ ಬಂದಿದ್ರು. ಇವರಿಗೆ ಮೇ 16ರಂದು ಟೆಸ್ಟ್ ಮಾಡಲಾಗಿದ್ದು ರಿಪೋರ್ಟ್ನಲ್ಲಿ ಸೋಂಕಿರುವುದು ದೃಢವಾಗಿದೆ. ಚಿಕ್ಕಮಗಳೂರಿನ ಮತ್ತೊಂದು ಕೊರೋನಾ ಕೇಸ್ ಭಾರಿ ಆತಂಕವನ್ನೇ ಸೃಷ್ಟಿ ಮಾಡಿದೆ. ಮೂಡಿಗೆರೆ ತಾಲೂಕಿನ ಪ್ರಾಥಮಿಕ ಕೇಂದ್ರದ ವೈದ್ಯರಿಗೆ ಸೋಂಕು ತಗುಲಿದ್ದು ಪತ್ತೆಯಾಗ್ತಾ ಇದ್ದಂತೆ ಜನರಲ್ಲಿ ಭಯ ಶುರುವಾಗಿದೆ. ಸೋಂಕಿತ ವೈದ್ಯ ಕಳೆದ 20 ದಿನದಲ್ಲಿ ಬೆಂಗಳೂರು ಹಾಗೂ ಕೊಡಗಿಗೆ ಭೇಟಿ ನೀಡಿದ್ರು. ಅಲ್ಲದೆ 15 ದಿನದಲ್ಲಿ 500ಕ್ಕೂ ಹೆಚ್ಚು ಜನರಿಗೆ ಚಿಕಿತ್ಸೆ ನೀಡಿದ್ದಾರೆ. ಬೆಂಗಳೂರಿನ ಫಿಸಿಯೋಥೆರಪಿಸ್ಟ್ಗೆ ಕೊರೋನಾ ಸೋಂಕಿರುವುದು ದೃಢವಾಗ್ತಾ ಇದ್ದಂತೆ ಅವರು ವಾಸಿಸ್ತಾ ಇದ್ದಂತಹ ಅಪಾರ್ಟ್ಮೆಂಟ್ ಕಂಪ್ಲೀಟ್ ಸೀಲ್ ಡೌನ್ ಮಾಡಲಾಗಿದೆ. ಸುಮಾರು 150 ಮಂದಿ ವಾಸವಿರುವಂತಹ ಸಿದ್ಧಾರ್ಥ ಶ್ರೀನಿಲಯ ಅಪಾರ್ಟ್ಮೆಂಟ್ ಸೀಲ್ ಡೌನ್ ಆಗಿದೆ. ಅಪಾರ್ಟ್ಮೆಂಟ್ ಸುತ್ತಮುತ್ತ 100 ಮೀಟರ್ ವ್ಯಾಪ್ತಿಯಲ್ಲಿ ಸೀಲ್ ಡೌನ್ ಮಾಡಲಾಗಿದೆ. ಸೋಂಕಿತನ ಸ್ನೇಹಿತ, ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಸೇರಿದಂತೆ 20ಕ್ಕೂ ಹೆಚ್ಚು ಜನರನ್ನು ಕ್ವಾರಂಟೈನ್ ಮಾಡಲಾಗಿದೆ.
ಕರ್ನಾಟಕದ ಉದ್ದಗಲಕ್ಕೂ ಮುಂಬೈ ಸೋಂಕು ಹರಡ್ತಾ ಇದೆ. ಮಹಾರಾಷ್ಟ್ರದಿಂದ ಊರುಗಳಿಗೆ ವಾಪಸ್ ಬಂದಂತಹ ಕಾರ್ಮಿಕರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಳ್ತಾ ಇದೆ. ಇಂದು ಪತ್ತೆಯಾದಂತಹ 127 ಪ್ರಕರಣಗಳ ಪೈಕಿ 90 ಸೋಂಕಿತರಿಗೆ ಮುಂಬೈನಲ್ಲಿದೆ. ಮಹಾರಾಷ್ಟ್ರದಿಂದ ಬಂದಿದ್ದ 90 ಜನರಿಗೆ ಕೊರೋನಾ ಇರುವುದು ದೃಢವಾಗಿದೆ. ಈ ಪೈಕಿ ಮುಂಬೈ ಲಿಂಕ್ ಹೊಂದಿರುವಂತಹ 62 ಜನರು ಮಂಡ್ಯ ಜಿಲ್ಲೆಯವರಾಗಿದ್ದಾರೆ. ಲಾಕ್ಡೌನ್ ರಿಲೀಫ್ ಬೆನ್ನಲ್ಲೇ ಬಸ್ ಸಂಚಾರ ಆರಂಭ ಆಗಿದೆ. ತಮ್ಮ ಊರುಗಳಿಗೆ ತೆರಳೋದಕ್ಕೆ ಜನ ಕೂಡ ಬಸ್ ನಿಲ್ದಾಣಕ್ಕೆ ದೌಡಾಯಿಸಿದ್ರು. ಆದರೆ ಕೆಲವು ಜಿಲ್ಲೆಗಳಿಗೆ ಬಸ್ ಸಂಚಾರ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೆ ತೀವ್ರ ನಿರಾಸೆಯಾಯಿತು. ಈ ಬಗ್ಗೆ ಮಾನ್ಯ ಸಾರಿಗೆ ಸಚಿವರನ್ನ ಕೇಳಿದ್ರೆ ಅವರು ಕೊಟ್ಟ ಉತ್ತರ ಖಂಡಿತವಾಗಿಯೂ ನಿಮಗೆ ಆಘಾತ ತರುತ್ತೆ. ರಾಜ್ಯಾದ್ಯಂತ ಲಾಕ್ಡೌನ್ ರಿಲೀಫ್ ಮೊದಲ ದಿನ ಏನೇನಾಯ್ತು ಅನ್ನೋದನ್ನ ನೋಡ್ಕೊಂಬೋಣ ರಾಜ್ಯದ ಕೊರೋನಾ ಎಕ್ಸ್‌ಪ್ರೆಸ್ನಲ್ಲಿ. ಬೆಳಗ್ಗೆ ಕೆಎಸ್ಆರ್ಟಿಸಿ ಬಸ್ ಸಿಗದೆ ಜನರು ಪರದಾಡ್ತಿರುವಂತಹ ವಿಚಾರದ ಬಗ್ಗೆ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಉಡಾಫೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಟಿವಿ9 ಜೊತೆ ಮಾತನಾಡಿದಂತಹ ಲಕ್ಷ್ಮಣ ಸವದಿ ಜನರ ಸಂಕಷ್ಟವನ್ನ ಸಿನಿಮಾಗೆ ಹೋಲಿಕೆ ಮಾಡ್ತಾರೆ. ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋಗೆ ಪ್ರೇಕ್ಷಕರು ಹೆಚ್ಚಾಗಿ ಬರ್ತಾರೆ. ಅದೇ ರೀತಿ ಜನರು ಕೂಡ ಬಸ್ ನಿಲ್ದಾಣಕ್ಕೆ ಮೊದಲ ದಿನವೇ ಬಂದಿದ್ದಾರೆ ಅಂತ ಉಡಾಫಿಯಾಗಿ ಮಾತನಾಡ್ತಾರೆ. ನಿನ್ನೆಯಷ್ಟೇ ಹಾರಿಗೆ ಉತ್ತರ ನೀಡಿದಂತಹ ಸಚಿವ ಸವದಿ ಇಂದು ಮತ್ತೆ ಬೇಜವಾಬ್ದಾರಿ ಉತ್ತರ ಕೊಟ್ಟಿದ್ದಾರೆ. ಲಾಕ್ಡೌನ್ ಜಾರಿಯಾದ ಬಳಿಕ ಡಿಪೋ ಸೇರಿದಂತಹ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು 55 ದಿನಗಳ ಬಳಿಕ ಮತ್ತೆ ರೋಡ್ಗಿಳಿದಿವೆ. ಸುಮಾರು 2 ತಿಂಗಳ ಬಳಿಕ ಬಸ್ ಸಂಚಾರ ಶುರುವಾಗ್ತಾ ಇದ್ದಂತೆ ಪ್ರಯಾಣಿಕರು ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ದೌಡಾಯಿಸಿದ್ರು. ತಮ್ಮ ಊರುಗಳಿಗೆ ತೆರಳೋದಕ್ಕೆ ಬಸ್ ನಿಲ್ದಾಣದಲ್ಲಿ ಜಮಾಯಿಸಿದ್ರು. ಬೆಳಗ್ಗೆ 7 ಗಂಟೆಗೆ ಮೊದಲ ಬಸ್ ಶಿವಮೊಗ್ಗಕ್ಕೆ ಪ್ರಯಾಣ ಬೆಳೆಸಿತು. ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಅಧಿಕಾರಿಗಳು ತಾರತಮ್ಯ ತೋರ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ಬೆಂಗಳೂರಿಗೆ ತೆರಳುವ ಬಸ್ಗಳಿಗೆ ಮಾತ್ರ ಪ್ರಾಮುಖ್ಯತೆ ನೀಡಿದ ಅಧಿಕಾರಿಗಳು ಗ್ರಾಮಾಂತರ ಪ್ರದೇಶಗಳಿಗೆ ಬಸ್ ಕಳಿಸಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಹಲವು ಪ್ರಯಾಣಿಕರು ಬಂದು ಕಾಯ್ತಾ ಇದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರಂತೆ. ಆದ್ರೆ ಬೆಂಗಳೂರು ನಗರಕ್ಕೆ ಕ್ಷಣ ಕ್ಷಣಕ್ಕೂ ಬಸ್ಗಳ ಸಂಚಾರ ಮಾಡಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಪ್ರಯಾಣಿಕರು ಗರಂ ಆಗಿದ್ದಾರೆ. ರಾಜ್ಯದಲ್ಲಿ ಫ್ರೀ ಡೌನ್ ಆದ್ರೂ ಕೂಡ ಕಲಬುರಗಿ ಜಿಲ್ಲೆಗೆ ಮಾತ್ರ ಲಾಕ್ಡೌನ್ ಇಂದ ರಿಲೀಫ್ ಸಿಕ್ಕಿಲ್ಲ. ಕಲಬುರಗಿಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಾ ಇರೋ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಸಡಿಲಿಕೆ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಕೈಗೊಂಡಿಲ್ಲ. ಇಂದು ಜಿಲ್ಲೆಯ ಒಳಗಡೆ ಮಾತ್ರ ಬಸ್ ಸಂಚಾರ ಆರಂಭ ಮಾಡಲಾಗಿತ್ತು. ಆದ್ರೆ ಜಿಲ್ಲೆಯಲ್ಲಿ ಅಗತ್ಯ ಸೇವೆಯನ್ನ ಹೊರತುಪಡಿಸಿ ಬೇರೆಲ್ಲ ಅಂಗಡಿಗಳನ್ನ ಬಂದ್ ಮಾಡಲಾಗಿತ್ತು. ಲಾಕ್ಡೌನ್ ರಿಲೀಫ್ ಬಗ್ಗೆ ಜಿಲ್ಲಾಧಿಕಾರಿಗಳು ಶೀಘ್ರ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ಇಂದು ಇಡೀ ರಾಜ್ಯದಲ್ಲಿ ಬಸ್ ಸಂಚಾರಕ್ಕೆ ಅವಕಾಶ ನೀಡಿದ್ರು. ಯಾದಗಿರಿಯಲ್ಲಿ ಮಾತ್ರ ಅಂತರ್ಜಿಲ್ಲಾ ಬಸ್ ಸಂಚಾರಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಯಾದಗಿರಿ ಜಿಲ್ಲೆಯ ಒಳಗಡೆ ಮಾತ್ರ ಬಸ್ ಸಂಚಾರಕ್ಕೆ ಅವಕಾಶವನ್ನು ನೀಡಲಾಗಿತ್ತು. ಹೀಗಾಗಿ ಬೇರೆ ಜಿಲ್ಲೆಗಳಿಗೆ ತೆರಳಬೇಕಿದ್ದಂತಹ ಪ್ರಯಾಣಿಕರಿಗೆ ತೀವ್ರ ನಿರಾಸೆಯಾಗಿದೆ. ಕಲಬುರಗಿ, ಬೀದರ್ ಹಾಗೂ ವಿಜಯಪುರಕ್ಕೆ ಹೋಗುವಂತಹ ಪ್ರಯಾಣಿಕರು ಬಸ್ ನಿಲ್ದಾಣಕ್ಕೆ ಬಂದು ಪರದಾಡುವಂತಾಯಿತು. ಮಂಡ್ಯ ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಳವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಸಿಎಂ ಬಿಎಸ್ವೈ ಹಾಗೂ ಆದಿಚುಂಚನಗಿರಿ ಪೀಠಾಧಿಪತಿ ಮಧ್ಯಪ್ರವೇಶಿಸಬೇಕು ಅಂತ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಆಗ್ರಹಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದಂತಹ ಅವರು, ನೀವು ಹುಟ್ಟಿದ ತಾಲೂಕಿನಲ್ಲಿ ಕೊರೋನಾ ಸ್ಫೋಟವಾಗ್ತಾ ಇದೆ. ನಿಮ್ಮ ಊರಿನ ಜನರ ಸಂಕಷ್ಟದಲ್ಲಿ ಭಾಗಿಯಾಗಬೇಕಿದೆ. ತಕ್ಷಣ ಮಂಡ್ಯ ವಿಚಾರದಲ್ಲಿ ನಿಮ್ಮ ಕಾಳಜಿಯನ್ನು ತೋರಿಸಬೇಕು ಅಂತ ಮನವಿ ಮಾಡಿದ್ರು. ಸಾರ್ವಜನಿಕರಿಗೆ ಪರಿಹಾರ ಕಿಟ್ ಹಂಚಿಕೆ ಮಾಡುವಂತಹ ವೇಳೆ ಶಿವಮೊಗ್ಗ ಮಹಾನಗರ ಪಾಲಿಕೆ ನಿರ್ಲಕ್ಷ್ಯ ತೋರಿದೆ. ಪಾಲಿಕೆಯಿಂದ ಉಚಿತವಾಗಿ ಕಿಟ್ಗಳ ವಿತರಣೆ ವೇಳೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಜನರು ಮುಗಿಬಿದ್ದಿದ್ರು. ನಗರದ ಎಲ್ಎಲ್ಆರ್ ರಸ್ತೆಯ ದುರ್ಗಿಗುಡಿ ಬಳಿ ಜನರು ಜಮಾಯಿಸಿದ್ರು. ಕಿಟ್ಗಾಗಿ ನೂರಾರು ಜನರು ಬೆಳಗ್ಗೆಯಿಂದಲೇ ಕ್ಯೂ ನಿಂತಿದ್ರು. ಕೊರೋನಾ ಹರಡುವಿಕೆಗೆ ತಡೆಗಾಗಿ ಮೈಸೂರಿನಲ್ಲಿ ಮತ್ತೆ 144 ಸೆಕ್ಷನ್ ಜಾರಿಗೊಳಿಸಿ ನಗರ ಪೊಲೀಸ್ ಆಯುಕ್ತ ಡಾ ಚಂದ್ರಗುಪ್ತ ಆದೇಶ ಹೊರಡಿಸಿದ್ದಾರೆ. 31 ಮೇ ಮಧ್ಯರಾತ್ರಿ 12 ಗಂಟೆವರೆಗೆ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿನ ಅತ್ಯಗತ್ಯ ಸೇವೆಗಳನ್ನು ಹೊರತುಪಡಿಸಿ 5ಕ್ಕಿಂತ ಹೆಚ್ಚು ಸಾರ್ವಜನಿಕರು ಒಟ್ಟಾಗಿ ಸೇರುವುದನ್ನು ನಿಷೇಧಿಸಲಾಗಿದೆ. ಈ ಆದೇಶ ಉಲ್ಲಂಘನೆ ಮಾಡಿದರೆ ಕಾನೂನು ಕ್ರಮದ ಎಚ್ಚರಿಕೆ ಕೊಡಲಾಗಿದೆ.
ಗದಗದ ರಂಗನವಾಡಗಲ್ಲಿ ಕಂಟೈನ್ಮೆಂಟ್ ಝೋನ್ನಿಂದ ಮುಕ್ತವಾಗಿದೆ. ಜಿಲ್ಲೆಯಲ್ಲಿ ಮೊದಲ ಕೊರೋನಾ ಕೇಸ್ ಪತ್ತೆಯಾಗಿದ್ದ ಸ್ಥಳವಾಗಿರುವಂತಹ ರಂಗನವಾಡದಲ್ಲಿ ಇದೀಗ ಕೊರೋನಾ ಮುಕ್ತವಾಗಿದೆ. ಏಪ್ರಿಲ್ 6ರಂದು 80 ವರ್ಷದ ವೃದ್ಧೆಗೆ ಕೊರೋನಾ ದೃಢಪಟ್ಟಿತು. ಬಳಿಕ ರಂಗನವಾಡಗಲ್ಲಿಯ 4ವರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿತ್ತು. 5 ಪೈಕಿ ವೃದ್ಧೆ ಮೃತಪಟ್ಟಿದ್ರು, 4 ಗುಣಮುಖರಾಗಿದ್ದಾರೆ. ಹೀಗಾಗಿ ಸೀಲ್ಡೌನ್ನಿಂದ ಮುಕ್ತವಾಗಿದೆ. ಇನ್ನು ಭಾರತಕ್ಕೆ ಕೊರೋನಾ ಮಹಾಘಾತ. ದೇಶದಲ್ಲಿ ಸೋಂಕಿತರ ಸಂಖ್ಯೆ ಲಕ್ಷ ದಾಟಿದ್ರೂ ಗುಣವಾಗುವ ಸಂಖ್ಯೆಯಲ್ಲಿ ಏರಿಕೆ. ವಲಸೆ ಕಾರ್ಮಿಕರಿಗೆ ಕೊರೋನಾ ಟೆಸ್ಟ್ ಮಾಡಿಸೋದು ಕಡ್ಡಾಯ ಅಂತ ಯಾಕೆ ಹೇಳಲಾಗಿರುವುದು? ಮನ್ರೇಗಾ ಕಾಮಗಾರಿ ಆರಂಭಗೊಂಡಿದ್ರಿಂದ ಕಾರ್ಮಿಕರಂತೂ ಫುಲ್ ಖುಷ್. ಇದೆಲ್ಲದನ್ನ ನೋಡೋಣ ನ್ಯಾಷನಲ್ ಕೊರೋನಾ ಎಕ್ಸ್‌ಪ್ರೆಸ್‌ನಲ್ಲಿ. ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಏರ್ತಾನೆ ಇದ್ದು, ಸೋಂಕಿತರ ಸಂಖ್ಯೆ 1 ಲಕ್ಷ ದಾಟಿದೆ. ಪ್ರತಿದಿನ 5,000ಕ್ಕೂ ಅಧಿಕ ಮಂದಿ ಸೋಂಕಿನ ಸುಳಿಗಾಳಿಗೆ ಸಿಲುಕ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ 35,000 ಸೋಂಕಿತರಿದ್ರೆ, ಗುಜರಾತ್ನಲ್ಲಿ 11,745 ಹಾಗೂ ತಮಿಳುನಾಡಿನಲ್ಲಿ 11,740 ಸೋಂಕಿತರ ಸಂಖ್ಯೆ 1000 ಗಡಿ ದಾಟ್ತಾ ಇರೋದ್ರಿಂದ 50ರಿಂದ 1 ಲಕ್ಷಕ್ಕೆ ಸೋಂಕಿತರು ಹೆಚ್ಚಾಗ್ತಿದ್ದಾರೆ. ಭಾರತದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಾ ಇದ್ರು ವಿದೇಶಗಳಿಗೆ ಹೋಲಿಕೆ ಮಾಡಿದರೆ ಸೋಂಕಿನ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಅಮೆರಿಕದಲ್ಲಿ 3 ದಿನದಲ್ಲಿ 1 ಲಕ್ಷ ಸೋಂಕಿತರು ಹೆಚ್ಚಾದರೆ, ಭಾರತದಲ್ಲಿ 100ರಿಂದ 1 ಲಕ್ಷ ಸಂಖ್ಯೆ ದಾಟೋದಕ್ಕೆ 64 ದಿನಗಳನ್ನು ತೆಗೆದುಕೊಂಡಿದೆ. ಹೀಗಾಗಿ ವಿದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಸೋಂಕಿನ ಪ್ರಮಾಣ ಇಳಿಕೆಯಾಗ್ತಿದೆ. ದೇಶದಲ್ಲಿ ಕೊರೋನಾ ವ್ಯಾಪಕವಾಗಿ ಹರಡ್ತಾನೆ ಇದೆ. ಹೀಗಾಗಿ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಪ್ರತಿಪಕ್ಷಗಳ ನಾಯಕರು ಸಭೆಯನ್ನ ಸೋನಿಯಾ ಗಾಂಧಿ ಕರೆದಿದ್ದಾರೆ. ಮೇ 22ರಂದು ಮಧ್ಯಾಹ್ನ 3ಕ್ಕೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಎಲ್ಲಾ ಪ್ರತಿಪಕ್ಷಗಳ ನಾಯಕರು ಭಾಗಿಯಾಗೋದಕ್ಕೆ ಮನವಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ವೈಫಲ್ಯಗಳ ಬಗ್ಗೆ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಚರ್ಚೆ ನಡೆಸಲಿದ್ದಾರೆ. ದೇಶದಲ್ಲಿ ಒಂದೆಡೆ ಕೊರೋನಾ ರಣಕೇಕೆ ಹಾಕ್ತಾ ಇದ್ರೆ, ಮತ್ತೊಂದೆಡೆ ಚಂಡಮಾರುತವು ಅಟ್ಟಹಾಸ ಮೆರಿತಾ ಇದೆ. ಹೀಗಾಗಿ ಮುಂಜಾಗ್ರತೆಯಿಂದ ರೈಲು ಬೋಗಿಗಳನ್ನ ಹಳಿಗಳಿಗೆ ಸರಪಳಿ ಮೂಲಕ ಲಾಕ್ ಮಾಡಲಾಯಿತು. ಸೈಕ್ಲೋನ್ ಭೀತಿಯಿಂದಾಗಿ ಹೌರದಲ್ಲಿ ಸಿಬ್ಬಂದಿ ಎಚ್ಚೆತ್ತುಕೊಂಡಿದ್ದಾರೆ. ಸೈಕ್ಲೋನ್ ಬಂದ್ರೆ ಬೋಗಿಗಳು ಕೆಳ ಬೀಳಬಹುದು ಅಥವಾ ಮುಂದಕ್ಕೆ ಚಲಿಸಬಹುದು ಅನ್ನುವಂಥ ಆತಂಕದಿಂದ ಚೈನ್ ಹಾಕಿದ್ದಾರೆ. ದೇಶದಲ್ಲಿ ಲಾಕ್ಡೌನ್ ಸಡಿಲಿಕೆ ಮಾಡುವುದಕ್ಕೆ ಪ್ರಮುಖ ಕಾರಣ ಕೂಡ ಇದೆ. ದೇಶದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಸೋಂಕಿತರು ಗುಣಮುಖರಾಗ್ತಾ ಇದ್ದಾರೆ. 3ನೇ ಹಂತದ ಲಾಕ್ಡೌನ್ ವೇಳೆ 27% ಗುಣಮುಖರಾಗಿದ್ದು, 4ನೇ ಹಂತದ ಆರಂಭದ ವೇಳೆ 38.5% ಹುಷಾರಾಗಿದ್ದಾರೆ. ದೇಶದಲ್ಲಿ ಪ್ರತಿನಿತ್ಯ 1 ಲಕ್ಷ ಕೋವಿಡ್ ಟೆಸ್ಟ್ ಮಾಡಲಾಗ್ತಾ ಇದ್ದು, ಪ್ರತಿನಿತ್ಯ 4,000ದಿಂದ 5,000 ಕೇಸ್ಗಳು ಪತ್ತೆಯಾಗ್ತಾ ಇದೆ. ತಿಂಗಳಾಂತ್ಯಕ್ಕೆ 50% ಗುಣಮುಖರಾಗುವಂತಹ ಲೆಕ್ಕಾಚಾರವಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಲಾಕ್ಡೌನ್ ಸಡಿಲಿಕೆ ಮಾಡಿದೆ. ದೇಶದಾದ್ಯಂತ ವಲಸೆ ಕಾರ್ಮಿಕರು ಪ್ರಯಾಣ ಹೆಚ್ಚಾಗ್ತಾ ಇರುವುದರಿಂದ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಕೊರೋನಾ ತಪಾಸಣೆಯ ನಿಯಮಗಳಲ್ಲಿ ಬದಲಾವಣೆಯನ್ನು ತಂದಿದೆ. ವಿವಿಧ ರಾಜ್ಯಗಳಿಂದ ಬರುವಂತಹ ವಲಸೆ ಕಾರ್ಮಿಕರನ್ನ ಟೆಸ್ಟ್ ಮಾಡಿಸಬೇಕು. ಸೋಂಕಿನ ಲಕ್ಷಣಗಳು ಕಂಡುಬಂದಲ್ಲಿ 7 ದಿನಗಳ ಕಾಲ ಅವರನ್ನ ಕ್ವಾರಂಟೈನ್ನಲ್ಲಿ ಇಡೋದಕ್ಕೆ ಸೂಚಿಸಲಾಗಿದೆ. ಆಂಧ್ರಪ್ರದೇಶದಲ್ಲಿ ಕೊರೋನಾ ವೈರಸ್ ಸೋಂಕು ದಿನದಿಂದ ದಿನಕ್ಕೆ ಹಬ್ತಾನೆ ಇದೆ. ವೈರಸ್ ನಿಯಂತ್ರಣ ಮಾಡುವುದರಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಇದನ್ನು ಖಂಡಿಸಿದಂತಹ ಆಂಧ್ರ ಬಿಜೆಪಿಯ ಅಧ್ಯಕ್ಷ ಕನ್ನ ಲಕ್ಷ್ಮೀನಾರಾಯಣ ನೇತೃತ್ವದಲ್ಲಿ ಗುಂಟೂರಿನಲ್ಲಿ ಪ್ರತಿಭಟನೆ ನಡೆಯಿತು. ಸರ್ಕಾರದ ವಿರುದ್ಧ ಭಿತ್ತಿಪತ್ರಗಳನ್ನು ಹಿಡಿದು ಬಿಜೆಪಿ ನಾಯಕರು ಸಾಮಾಜಿಕ ಅಂತರದಲ್ಲಿ ಕುರ್ಚಿ ಮೇಲೆ ಕುಳಿತು ಪ್ರತಿಭಟನೆ ನಡೆಸಿದರು. ಲಾಕ್ಡೌನ್ನಿಂದಾಗಿ ವಲಸೆ ಕಾರ್ಮಿಕರು ಇದ್ದಲ್ಲೇ ಲಾಕ್ ಆಗಿದ್ರು. ಆದ್ರೀಗ ಕೆಲವೆಡೆ ಶ್ರಮಿಕ್ ರೈಲ್ವೆನೂ ಓಡಾಡ್ತಾ ಇದೆ. ಆದ್ರೆ ಮಧ್ಯಪ್ರದೇಶದ ಬಾಂದ್ರಾ ರೈಲು ನಿಲ್ದಾಣದ ಬಳಿ 100 ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ರು. ಯಾಕಂದ್ರೆ ಮುಂಬೈನ ಹೊರಭಾಗದಲ್ಲೂ ರೈಲುಗಳು ಓಡಾಡ್ತಾ ಇವೆ ಅನ್ನುವಂಥ ವದಂತಿ ಹಬ್ಬಿತು. ಇದನ್ನು ಕೇಳಿ ಜನ ರೈಲು ನಿಲ್ದಾಣಕ್ಕೆ ಓಡೋಡಿ ಬಂದಿದ್ರು. ಇವರನ್ನ ನಿಯಂತ್ರಿಸುವುದೇ ಪೊಲೀಸರಿಗೆ ಹರಸಾಹಸವಾಗಿತ್ತು.
ವೈರಸ್ನಿಂದಾಗಿ ಸ್ಥಗಿತಗೊಂಡಿದ್ದಂತಹ ಹಲವು ಕಾಮಗಾರಿಗಳು ಲಾಕ್ಡೌನ್ ಸಡಿಲಿಕೆ ಬಳಿಕ ಆರಂಭಗೊಂಡಿದೆ. ಮಧ್ಯಪ್ರದೇಶದ ವಲಸೆ ಕಾರ್ಮಿಕರು ಮತ್ತು ಮರಳಿದಂತಹ ಕಾರ್ಮಿಕರು ಮನ್ರೇಗಾ ಕಾಮಗಾರಿಯಲ್ಲಿ ತೊಡಗಿದ್ದಾರೆ. ಲಾಕ್ಡೌನ್ನಿಂದ ಸಂಕಷ್ಟಕ್ಕೆ ಸಿಲುಕಿದಂತಹ ಕಾರ್ಮಿಕರು ಕಾಮಗಾರಿ ಆರಂಭಗೊಂಡಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9 ನಲ್ಲಿ ಮಾತ್ರ.